ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9 ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಇರುತ್ತೆ, ತಾವು ಯಾವಾಗಲೂ ಯಂಗಾಗಿ ಕಾಣಬೇಕು, ಚಿರಯೌವನವನ್ನ ಉಳಿಸ್ಕೊಳ್ಬೇಕು, ಹೋದ ಬಂದಲ್ಲೆಲ್ಲ ತಮ್ಮನ್ನ ಹೊಗಳಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆಹಾರ ಕ್ರಮ ಮತ್ತು ವಾತಾವರಣಕ್ಕೆ ಒಗ್ಗಿಕೊಳ್ತಾ ಇರೋದ್ರಿಂದ ಅನೇಕ ರೀತಿಯ ಸಮಸ್ಯೆಗಳು ಸ್ಕಿನ್ ಮೇಲೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಹೇಳಬೇಕಂದ್ರೆ ಪಿಂಪಲ್ಸ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಹೀಗೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ. ಅನೇಕ ರೀತಿಯ ಕಾಸ್ಮೆಟಿಕ್ ಚಿಕಿತ್ಸೆಗೂ ಕೂಡ ಒಳಗಾಗ್ತಾ ಇದ್ದಾರೆ. ಯಾವುದರಿಂದ ಪ್ರಯೋಜನ ಕೂಡ ಸಿಗ್ತಾ ಇಲ್ಲ ಅಂತ ಗೊಣಗಾಡೋರು ಕೂಡ ತುಂಬಾ ಜನ ಇದ್ದಾರೆ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ತ್ವಚೆಯ ರಕ್ಷಣೆ ಹೇಗೆ ಮಾಡಬೇಕು, ಜೊತೆಗೆ ಏನೆಲ್ಲ ಅಡ್ವಾನ್ಸ್ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಸ್ಗಳಿದೆ, ಇದೆಲ್ಲದರ ಬಗ್ಗೆ ಮಾಹಿತಿನ ತಿಳಿಸೋದಕ್ಕೆ ಕರ್ಲ್ಸ್ ಅಂಡ್ ಕರ್ವ್ಸ್ನ ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್ ಆಗಿರತಕ್ಕಂಥ ಡಾಕ್ಟರ್ ಗಿರೀಶ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಶೋ. ನಮಸ್ಕಾರ. ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಹೆಣ್ಮಕ್ಳು ಹೆಚ್ಚಾಗಿ ತ್ವಚೆ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರೆ. ಹೋದ್ ಬಂದಲ್ಲೆಲ್ಲ ತಮ್ಮನ್ನು ಹೊಗಳಬೇಕು, ತಾವು ಯಾವಾಗ್ಲೂ ಕೂಡ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಆಗಿರಬೇಕು ಅನ್ನೋದು ಆಸೆ ಕಾಮನ್ ಆಗಿದ್ದೇ ಇರುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದಂತೆ ಅನೇಕ ರೀತಿಯ ಕಾಸ್ಮೆಟಿಕ್ಸ್ಗಳು, ಅನೇಕ ರೀತಿಯ ಕ್ರೀಮ್ಗಳು, ಅನೇಕ ರೀತಿಯ ಫುಡ್ಗಳು, ಈ ಥರ ಫುಡ್ ತಿಂದರೆ ಹೀಗಾಗುತ್ತಂತೆ, ಈ ಕ್ರೀಮ್ ಹಚ್ಚಿದ್ರೆ ಹೀಗಾಗುತ್ತಂತೆ ಅಂತ ಎಲ್ಲ ಟ್ರೈ ಮಾಡಿ ಸುಸ್ತು ಹೊಡೆದೋಗಿರ್ತಾರೆ. ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಅವೇರ್ನೆಸ್ ಜೊತೆಗೆ ಏನೆಲ್ಲ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಇದೆ ಅಂತ ತಿಳಿಸ್ಕೋಣ. ಸೊ ಮೊದಲಿಗೆ ಪ್ರಮುಖವಾಗಿ ಅಂದರೆ ಮುಖದ ಕಾಂತಿಯುತ ತ್ವಚೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಟ್ರೀಟ್ಮೆಂಟ್ಗಳು ಅವೈಲೇಬಲ್ ಇದೆ ಅಂತೆ? ಸೊ ಇದನ್ನು ನಾವು ಅದೇ ಫೇಶಿಯಲ್ ಕಾಸ್ಮೆಟಿಕ್ ಸರ್ಜರೀಸ್ ಅಂತ ಹೇಳ್ತೇವೆ. ಫೇಶಿಯಲ್ ಕಾಸ್ಮೆಟಿಕ್ ಸರ್ಜರೀಸ್ ಅಂದರೆ ಮುಖ್ಯವಾಗಿ ಫೇಶಿಯಲ್ ಅಂದರೆ ಅವರವರ ಮುಖದ ಒಂದು ಏಜ್ಡ್ ಸೈನ್ಸ್ ಇರಬಹುದು ಅಥವಾ ಏರುಪೇರುಗಳಿರಬಹುದು. ಸೊ ಹಾಗಾಗಿ ಮುಖದ ಅಂದವನ್ನು ನ್ಯಾಚುರಲ್ ಲೆವೆಲಲ್ಲಿ ನಾವು ತೊಗೊಂಡೋಗುವಂಥ ರೀತಿ. ಸೊ ಅಂತಹ ಒಂದು ಸರ್ಜರಿಗಳೇನೆಲ್ಲ ನಾವು ಮಾಡ್ತೇವೆ ಅದಕ್ಕೆ ನಾವು ಫೇಶಿಯಲ್ ಕಾಸ್ಮೆಟಿಕ್ ಸರ್ಜರೀಸ್ ಅಂತ ಹೇಳ್ತೇವೆ. ಉದಾಹರಣೆಗೆ ಇದು ಫೇಸ್ ಲಿಫ್ಟ್ ಅಥವಾ ನೆಕ್ ಲಿಫ್ಟ್ ಮತ್ತು ಸರ್ಜರಿಗಳನ್ನು ಮಾಡಲಾಗುತ್ತೆ. ಇದು ಒಂದು ಏಜ್ಡ್ ಸೈನ್ಸ್ ಇದ್ದವರಿಗೆ ಅಥವಾ ಏಜ್ಡ್ ಒಂದು ಮುಖದಲ್ಲಿ ಬದಲಾವಣೆ ಇದ್ದವರಿಗೆ ಮಾಡುವಂಥ ಪ್ರೊಸೀಜರು. ಸೊ ಅದೇ ರೀತಿ ಲಿಪ್ ಲಿಫ್ಟ್ ಅಂತಲೂ ಇರುತ್ತೆ, ಬ್ಲೆಫರೋಪ್ಲಾಸ್ಟಿ ಅಂತ ಇರುತ್ತೆ, ಐಬ್ರೋ ಲಿಫ್ಟ್ ಪ್ರೊಸೀಜರ್ ಅಂತ ಇರುತ್ತೆ, ಓಟೋಪ್ಲಾಸ್ಟಿ ಅಂದರೆ ಕಿವಿಗಳಿಗೆ ಸಂಬಂಧಪಟ್ಟ ಹಾಗೆ, ಲಿಪ್ ಸರ್ಜರೀಸ್ಗಳು, ಲಿಪ್ಪಲ್ಲಿ ವೇರಿಯೇಷನ್ಸ್ ಏನಿರುತ್ತೆ, ಹೆಚ್ಚು ಕಡಿಮೆ ದಪ್ಪ ಅಥವಾ ತೆಳುವಾಗಿರ್ತಕ್ಕಂಥ ವಿಷಯಗಳಿರಬಹುದು, ಅಥವಾ ರೈನೋಪ್ಲಾಸ್ಟಿ ಮುಖದ ಒಂದು ಮೂಗಿನ ಒಂದು ಏನು ಏರುಪೇರುಗಳಿರ್ತದೆ ಸೊ ಅವುಗಳನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ರೈನೋಪ್ಲಾಸ್ಟಿ ಅಂತ ಹೇಳಿ. ಸೊ ಅದೇ ರೀತಿ ಡಿಂಪಲ್ ಕ್ರಿಯೇಷನ್ ಅಂತ ಇರಬಹುದು. ಇನ್ನು ಕೆಲವರಿಗೆ ನಾವು ಅದು ಚಿನ್ ಆಗ್ಮೆಂಟೇಷನ್ ಅಂತಲೂ ಕೂಡ ಮಾಡ್ತೇವೆ. ಚಿನ್ ಒಂದು ಸ್ವಲ್ಪ ಒಳಗಡೆ ಇದ್ದಾಗ ಅವರಿಗೆ ನಾವು ನಾರ್ಮಲ್ ಒಂದು ರೀತಿಯಲ್ಲಿ ಕೊಡಲಿಕ್ಕೆ ಚಿನ್ ಆಗ್ಮೆಂಟೇಷನ್ ಅಂತ ಹೇಳ್ತೀವಿ. ಫೇಸಲ್ಲಿ ಫ್ಯಾಟ್ ಜಾಸ್ತಿ ಇದ್ದವ್ರಿಗೆ ನಾವು ಲೈಪೋಸೆಕ್ಷನ್ ಅಂತ ಮಾಡ್ತೇವೆ. ಅಥವಾ ಫೇಸಲ್ಲಿ ಫ್ಯಾಟ್ ಕಡಿಮೆ ಇದ್ದವ್ರಿಗೆ ನಾವು ಫ್ಯಾಟ್ ಗ್ರಾಫ್ಟಿಂಗ್ ಅನ್ನೋ ಪ್ರೊಸೀಜರನ್ನು ಮಾಡಲಾಗುತ್ತೆ. ಸೊ ಓವರಾಲ್ ನಾವು ಯಾವುದೇ ಒಂದು ಫೇಶಿಯಲ್ ಕಾಸ್ಮೆಟಿಕ್ ಸರ್ಜರಿಯ ಒಂದು ಮುಖ್ಯ ಉದ್ದೇಶ ಏನಿರುತ್ತಂದರೆ ನ್ಯಾಚುರಲ್ ಲೆವೆಲಲ್ಲಿ ಆ ಒಂದು ಇಂಪ್ರೂವ್ಮೆಂಟ್ಸ್ಗಳನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಈಗ ಅಂದರೆ ಒಬ್ಬ ಪೇಷಂಟ್ ನಿಮ್ಮ ಹತ್ರ ಬಂದ ತಕ್ಷಣದಲ್ಲಿ ಅವ್ರಿಗೆ ಅಂದರೆ ಬೇಡಿಕೆಗಳು ತುಂಬ ರೀತಿಯಲ್ಲಿ ಇರುತ್ತೆ. ಹೀರೋಯಿನ್ ಥರ ಕಾಣಿಸ್ಕೊಳ್ಬೇಕು ಅಥವಾ ಇದೇ ಥರ ಲುಕ್ಸ್ ಬರಬೇಕು ಅನ್ನೋ ಒಂದು ಆಸೆ ಅಂತೂ ಇದ್ದೇ ಇರುತ್ತೆ. ಇನ್ನೂ ತುಂಬ ಜನ ಈಗ ಫಿಲ್ಮ್ ಇಂಡಸ್ಟ್ರಿಗೆ ಹೋಗುವಂಥವ್ರು ಅಥವಾ ಮಾಡಲಿಂಗ್ ಮಾಡುವಂಥದ್ದಂತೂ ಪರ್ಟಿಕ್ಯುಲರ್ ಆಗಿ ಹೀಗೆ ಇರಬೇಕು, ಚಿನ್ ಕಟ್ಟಿರಬೇಕು, ಆ ಥರದ್ದೆಲ್ಲ ಇರುತ್ತೆ. ಸೊ ನೀವು ಹೇಗೆ ಅದನ್ನು ಡಯಾಗ್ನೋಸ್ ಮಾಡ್ತೀರಿ? ಅವ್ರಿಗೆ ಹೇಗೆ ಅಂದರೆ ಪ್ರಾಪರಾಗಿ ಇದೇ ಥರ ಬರಬೇಕು ಅನ್ನೋದಕ್ಕೇನಾದರೂ ಯಾವ ಥರ ಟ್ರೀಟ್ಮೆಂಟ್ಸ್ಗಳಿಗೆ ಒಳಗಾಗ್ತೀರಾ? ಜೊತೆಗೆ ಡ್ರಾಫ್ಟಿಂಗ್ ಆ ಥರದ್ದೇನಾದರೂ ಮುಂಚೆನೇ ತೋರಿಸಲಾಗುತ್ತೆ ಹೇಗೆ? ಸೊ ಮೊದಲನೇದಾಗಿ ಅವರ ಕನ್ಸರ್ನ್ಸ್ ಅಂತ ಹೇಳ್ಬೋದು. ಸೊ ಅವ್ರಿಗೆ ಏನು ಕನ್ಸರ್ನ್ಸ್ ಇದೆ, ಯಾಕಂದರೆ ಯೂಶ್ವಲಿ ಅವರೊಂದು ಕನ್ನಡಿಯಲ್ಲೋ ಅಥವಾ ಬೇರೆಯವರೊಂದು ಕಮೆಂಟ್ಸ್ಗಳಲ್ಲೋ ಅವ್ರಿಗೆ ಒಂದು ಐಡಿಯಾ ಇರುತ್ತೆ. ಅಂದರೆ ಏನು ನ್ಯೂನ್ಯತೆಗಳಿದೆ ಅಥವಾ ಅದನ್ನು ಏನನ್ನು ಸರಿಪಡಿಸ್ಕೊಳ್ಬೇಕು ಮತ್ತು ಯಾವ ರೀತಿ ಅದು ಸರಿಪಡಿಸ್ಕೊಂಡ್ರೆ ಅವರಿಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಕೆಲವುಗಳು ಅವರೊಂದು ಐಡಿಯಾಸ್ ಇರುತ್ತೆ. ಸೊ ಆ ಒಂದು ರಿಕ್ವೈರ್ಮೆಂಟ್ಗಳನ್ನು ನಾವು ತಗೊಳ್ಳಾಗುತ್ತೆ. ಸೊ ಅದನ್ನು ನಾವು ರಿಯಲಿಸ್ಟಿಕ್ ಅಂತ ನೆಕ್ಸ್ಟ್ ಒಂದು ಲೆವೆಲ್ ಅನಲೈಸ್ ಮಾಡಬೇಕಾಗತ್ತೆ. ಸೊ ರಿಯಲಿಸ್ಟಿಕ್ ಅಂದರೆ ಅದು ಜಸ್ಟ್ ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕೆ ಅವರು ಅದನ್ನು ಬೇಕು ಅಂತ ಹೇಳ್ತಾ ಇದ್ದಾರಾ ಅಥವಾ ತಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡಲಿಕ್ಕೆ ತಮಗೆ ಅಥವಾ ಅನಿಸಿದೆಯಾ ಅನ್ನೋ ಒಂದು ವಿಚಾರದ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಇದೆಲ್ಲ ನಾವು ಒಂದು ಡಿಸ್ಕಷನ್ಸ್ ಆಗುತ್ತೆ. ಸೊ ಅದಾದ ನಂತರ ಅವರಿಗೆ ನಾವೇನಾದರೂ ಚೇಂಜಸ್ ನಾವು ಮಾಡ್ಬೋದು ಅಂತ ಇದ್ದಲ್ಲಿ ಯಾವ ರೀತಿಯ ಚೇಂಜಸ್ ಮಾಡಿದ್ರೆ ಬೆಟರ್ ಅಂತ ಒಂದು ಕೂಡ ಕೆಲವು ನಮ್ಮಿಂದ ಒಂದು ಸಜೆಷನ್ಸ್ಗಳನ್ನು ಇರ್ತದೆ.
ಸೊ ಆ ಸಜೆಷನ್ಸ್ಗಳಂದ್ರೆ ನಾವು ಅಫ್ಕೋರ್ಸ್ ಈ 2D ಸಾಫ್ಟ್ವೇರನ್ನು ಮೂಲಕ ಉಪಯೋಗ ಮಾಡಿಕೊಂಡು ಸರ್ಜರಿಗೂ ಮುನ್ನ ಅವ್ರಿಗೊಂದು ಅದು ಫೇಸನ್ನು ಫೋಟೋಗ್ರಾಫ್ಸ್ ತೊಗೊಂಡು ಸೊ ಅದರಲ್ಲಿ ಅವ್ರಿಗೂ ಕೂಡ ಏನೇನು ನ್ಯೂನತೆಗಳಿದೆ ಅಥವಾ ಏನನ್ನು ಸರಿಪಡಿಸಬಹುದು ಮುಂಚೆ ಮತ್ತು ನಂತರದ ಒಂದು ಆ ಮಾಡಿಫಿಕೇಷನನ್ನು ಮಾಡಿ ಅವರಿಗೆ ತೋರಿಸಲಾಗುತ್ತೆ. ಸೊ ಈ ಥರದ ಒಂದು ವಿಚಾರಗಳಲ್ಲಿ ಅವ್ರಿಗೂ ಒಂದು 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 ಐಡಿಯಾ ಬರುತ್ತೆ, ಹೇಗೆ ಅವರು ರಿಸಲ್ಟ್ಸ್ ಹೇಗೆ ಬರ್ಬೋದು, ಎಷ್ಟರ ಮಟ್ಟಿಗೆ ಅದು ಡಿಫ್ರೆನ್ಸ್ ಸಿಗ್ಬೋದು ಅನ್ನೋ ಒಂದು ವಿಚಾರ. ಅದರ ಜೊತೆಯಲ್ಲೂ ಕೂಡ ಅದೇನಾದರೂ ಅದರದ್ದು ಆಫ್ಟರ್ ಕೇರ್ ಅಥವಾ ಸೈಡ್ ಎಫೆಕ್ಟ್ಸ್ ಇನ್ನಿತ್ತ ಏನೇ ಒಂದು ವಿಷಯಗಳಿದ್ರೂ ಕೂಡ ಅದನ್ನು ಕೂಡ ಕೂಲಂಕುಷವಾಗಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಲಾಗತ್ತೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ಈಗ ಯೂತ್ಸಲ್ಲೂ ಕೂಡ ನಾವು ಸಾಮಾನ್ಯವಾಗಿ ಕಾಣಿಸಿರ್ತಾರೆ ಅಂದರೆ ಈಗ ಪಿಂಪಲ್ಸ್ ಮತ್ತು ಪಿಗ್ಮೆಂಟೇಷನ್ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ತದೆ. ಇನ್ನು ಸ್ವಲ್ಪ ಏಜ್ ಆಗ್ತಾ ಹೋದಂತೆ ರಿಂಕಲ್ಸ್ ತುಂಬ ಇದಾಗ್ತಾ ಇದೆ ಅಂತ ಹೇಳ್ತಾರೆ, ಮತ್ತು ಸ್ಕಿನ್ ಟೈಟ್ನಿಂಗ್ ಕಳ್ಕೊಳ್ತಾ ಇರ್ತಾರೆ. ಸೊ ಇದಕ್ಕೆಲ್ಲ ಏನು ಟ್ರೀಟ್ಮೆಂಟ್ಸ್ ಇದೆ? ಇದು ನಾವು ಏಜ್ಡ್ ಸೈನ್ಸ್ ಅಂತ ಹೇಳ್ಬೋದು. ಅಂದರೆ ಕೆಲವರಿಗೆ ಏಜ್ಡ್ ಸೈನ್ಸ್ ಅಂತ ಹೇಳಿದ್ರೆ ಮುಖದಲ್ಲಿ ರಿಂಕಲ್ಸ್ ಇರುತ್ತೆ, ಫೋಲ್ಡ್ಸ್ ಅಂತ ಹೇಳ್ತೀವಿ, ಅಥವಾ ನಾವು ನೆರಿಗೆಗಳು ಅಥವಾ ಒಂದು ಲೈನ್ಸ್ ಅಂತ ಹೇಳ್ಬೋದು. ಮತ್ತು ಫೋಲ್ಡ್ಸ್ ಮತ್ತು ಜೌಲ್ಸ್ ಅಂತ ಹೇಳ್ತೀವಿ, ಅಂದರೆ ಜೋತು ಬಿದ್ದಿರೋದು. ಸೊ ಅವ್ರದ್ದು ಒಂಥರ ಆಲ್ಮೋಸ್ಟ್ ಫೇಸ್ ತುಂಬ ಕೆಳಭಾಗಕ್ಕೆ ಬಂದಿರುತ್ತೆ, ವಾಲ್ಯೂಮ್ ಕಡಿಮೆ ಆಗಿರುತ್ತೆ. ಸೊ ವಾಲ್ಯೂಮ್ ನಾರ್ಮಲ್ ಲೆವೆಲಲ್ಲಿ ಇರಲ್ಲ, ಕೆಳಗಡೆ ಬರುತ್ತೆ, ಸ್ಯಾಗಿಂಗ್ ಅಂತ ಹೇಳ್ಬೋದು. ಸೊ ಈ ರೀತಿ ಒಂದು ಏರುಪೇರುಗಳಾಗಿರುತ್ತೆ. ಇದಕ್ಕೆ ನಾವು ಏಜ್ಡ್ ಸೈನ್ಸ್ ಅಂತೀವಿ. ಬಿಕಾಸ್ ಆಫ್ ಒಂದು ಗ್ರಾವಿಟಿಯಿಂದ ಆ ಒಂದು ಏಜ್ ವೈಸ್ ಸ್ವಲ್ಪ ಒಂದು ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಹೈಯರ್ ಲೆವೆಲ್ ಇರ್ತಕ್ಕಂಥ ಟಿಶ್ಯೂಸ್ ಎಲ್ಲ ಸ್ವಲ್ಪ ಲೋವರ್ ಲೆವೆಲ್ಗೆ ಬರ್ತಾ ಇರುತ್ತೆ. ಸೊ ಅದೇ ರೀತಿ ರಿಂಕಲ್ಸ್ಗಳು, ಫೋಲ್ಡ್ಸ್ಗಳು, ಈ ಥರದ್ದು ಒಂದು ವೇರಿಯೇಷನ್ಸ್ ಆಗಿರುತ್ತೆ. ಸೊ ಈ ರೀತಿ ವೇರಿಯೇಷನ್ಸ್ಗಳನ್ನು ಕೆಲವರಿಗೆ ಒಂದು ಸ್ವಲ್ಪ ಅರ್ಲಿ ಏಜಲ್ಲಿ ಬರಬಹುದು ಅಥವಾ ನಾರ್ಮಲ್ ಏಜಲ್ಲೂ ಕೂಡ ಕಾಣಿಸ್ಕೊಳ್ಬೋದು. ಆದರೆ ಅವರಿಗೆ ಅದನ್ನು ರಿವರ್ಸ್ ಅಥವಾ ಒಂದು ಸರಿಯಾದ ಒಂದು ರೀತಿಯಲ್ಲಿ ಮುಖದ ಅಂದವನ್ನು ಹೆಚ್ಚಿಕೊಳ್ಬೇಕು ಅನ್ನೋ ಒಂದು ಆಸೆ ಇರ್ತದೆ ಅಥವಾ ನೆಸೆಸಿಟಿ ಇರ್ಬೋದು. ಸೊ ಅಂಥದಕ್ಕೆ ನಾವು ಫೇಸ್ ಲಿಫ್ಟ್ ಅಥವಾ ನೆಕ್ ಲಿಫ್ಟ್ ಪ್ರೊಸೀಜರ್ ಅಂತ ಮಾಡಲಾಗುತ್ತೆ. ಸೊ ಇದರಲ್ಲಿ ನಾವು ಒಂದು ಸಣ್ಣ ಒಂದು ಇನ್ಸಿಷನ್, ಅಂದರೆ ಇಲ್ಲಿ ಒಂದು ಈ ಕಿವಿಯ ಮುಂಭಾಗ ಅಂತ ಹೇಳ್ಬೋದು. ಸೊ ಅಲ್ಲಿ ಒಂದು ಸಣ್ಣ ಒಂದು ಇನ್ಸಿಷನ್ ಮೂಲಕ ನಾವು ಡೀಪ್ ಡಿಸೆಕ್ಷನನ್ನು ಮಾಡಲಾಗುತ್ತೆ ಫೇಸಲ್ಲಿ. ಸೊ ಅಲ್ಲಿ ಇರ್ತಕ್ಕಂತಹ ನಾವು ಏನು ಡೀಪ್ ನೇಸಲ್ ಫೋಲ್ಡ್ಸ್ ಅಂತ ಇರ್ತೇವೆ. ಸೊ ಅವ್ರು ಕೆಲವರು ಹೇಳ್ತಾ ಇರ್ತಾರೆ, ನಾವು ನಕ್ಕದಾಗ ತುಂಬಾ ಇಲ್ಲಿ ತುಂಬ ಫೋಲ್ಡ್ ಆಗ್ತಾ ಇರುತ್ತೆ, ನಮಗೆ ಅದು ಯೂತ್ಫುಲ್ನೆಸ್ ಇಲ್ಲ, ಸೊ ತುಂಬ ಸ್ಯಾಗಿನೆಸ್ ಇದೆ, ಆ ಫೋಲ್ಡ್ ಆಗುತ್ತೆ, ರಿಂಕಲ್ಸ್ ಆಗುತ್ತೆ, ಕಣ್ಸುತ್ತ ರಿಂಕಲ್ಸ್ ಬೀಳುತ್ತೆ ನಾವು ತುಂಬ ಸ್ಮೈಲ್ ಮಾಡಿದಾಗ. ಸೊ ಈ ರೀತಿ ಎಲ್ಲ ಒಂದು ವಿಚಾರಗಳಿರುತ್ತೆ. ಸೊ ಆಮೇಲೆ ಕೆಲವರಿಗೆ ನೆಕ್ ಬ್ಯಾಂಡ್ಸ್ ಅಂತೀವಿ, ಕುತ್ತಿಗೆಯಲ್ಲಿ ಒಂದು ವರ್ಟಿಕಲ್ ಬ್ಯಾಂಡ್ಸ್ ಇರುತ್ತೆ, ಏಜ್ ಸೈನ್ಸ್ ಅಂತ ಹೇಳ್ಬೋದು. ಅಲ್ಲೂ ಕೂಡ ಈ ಡಬಲ್ ಚಿನ್ ಅಥವಾ ಫುಲ್ನೆಸ್ ಇರುತ್ತೆ ಅವ್ರಿಗೆ. ಆ ಒಂದು ನಾರ್ಮಲ್ ಅಕ್ಯೂಟ್ ಆ್ಯಂಗಲ್ ಏನೋ ಸರ್ವೈಕೋಮೆಂಟಲ್ ಆ್ಯಂಗಲ್ ಅಂತ ಹೇಳ್ತೀವಿ, ಆ ಒಂದು ನಾರ್ಮಲ್ ಯೂತ್ಫುಲ್ ಆ್ಯಂಗಲ್ ಇರುವುದಿಲ್ಲ. ಸೊ ಅಂಥವ್ರಿಗೆ ಈ ಫೇಸ್ ಲಿಫ್ಟ್ ಮತ್ತು ನೆಕ್ ಲಿಫ್ಟ್ ಅನ್ನೋ ಪ್ರೊಸೀಜರ್ ಮೂಲಕ ಸೊ ಆಲ್ಮೋಸ್ಟ್ ಒಂದು 5 hours ಅಂತ ಹೇಳ್ಬೋದು. ಸೊ ಅವರಿಗೆ ಆ ಒಂದು ಮೇಜರ್ ಒಂದು ಫೇಶಿಯಲ್ ಚೇಂಜಸ್ ಅಥವಾ ಯೂತ್ಫುಲ್ ಚೇಂಜಸನ್ನು ನಾವು ಕೊಡಬಹುದು. ಯೂತ್ಫುಲ್ ಅಂದರೆ ನಥಿಂಗ್ ಬಟ್ ಅದು ಹೆಲ್ತಿ ಚೇಂಜಸ್ ಕೂಡ ಆಗಿರುತ್ತೆ. ಇವಾಗ ಕಣ್ಸುತ್ತ ಅವರಿಗೆ ಒಂಥರ ಒಳಗಡೆ ಹೋಗಿರುತ್ತೆ, ಸೊ ಅನ್ಹೆಲ್ತಿ ಲುಕ್ ಇರುತ್ತೆ. ಸೊ ಅಂಥವ್ರಿಗೆ ನಾವು ಫ್ಯಾಟ್ ಗ್ರಾಫ್ಟಿಂಗ್ ಅನ್ನೋದು ಒಂದು ವಿಚಾರ. ಸೊ ಅದರ ಜೊತೆಲಿ ನಾವು ಇದು ಟಿಶ್ಯೂಸ್ ಎಲ್ಲಿ ಇರಬೇಕಾಗಿತ್ತು ಅದು ರೀಪೊಸಿಷನಿಂಗ್ ಅಂತ ಹೇಳ್ತೇವೆ ನಾವು. ಸೊ ಎಲ್ಲ ಟಿಶ್ಯೂಸನ್ನು ನಾವು ರೀಪೊಸಿಷನಿಂಗ್ ಮಾಡಿದಾಗ ಸೊ ಅಫ್ಕೋರ್ಸ್ ಅಂದರೆ ಆ ಒಂದು 20 ಏಜಲ್ಲಿ ಹೇಗಿತ್ತು ಅಥವಾ 30 ಏಜಲ್ಲಿ ಹೇಗಿತ್ತು ಆ ಒಂದು ಲೆವೆಲ್ಗೆ ನಾವು ಡಿಫ್ರೆನ್ಸನ್ನು ಮಾಡಿದಾಗ ಸೊ ಅವರಿಗೆ ಆ ಒಂದು ಮೇಜರ್ ಚೇಂಜಸ್ ಅವ್ರಿಗೆ ಸಿಗುತ್ತೆ, ಅಥವಾ ನಾವು ಯೂತ್ಫುಲ್ ಚೇಂಜಸ್ ಅಂತ ಹೇಳ್ಬೋದು. ಸೊ ಈ ರೀತಿ ಈಗ ನೀವು ಹೇಳ್ತಾ ಇದ್ರಿ, ಈಗ ನೆಕ್ ಲಿಫ್ಟ್ ಆಗಿರ್ಬೋದು, ಚಿನ್ ಲಿಫ್ಟ್ ಆಗಿರ್ಬೋದು, ಅಂದರೆ ಎಷ್ಟು ದಿನಗಳ ಕಾಲ ಈ ಒಂದು ರಿಸಲ್ಟ್ ಹಾಗೆ ಉಳ್ಕೊಳ್ಳುತ್ತೆ ಅಂತ ಹೇಳ್ತೀರಿ? ಇದು ಒಂದು ನಾನು ಅದೇ ಮುಖ್ಯ ಪ್ರಶ್ನೆ ಅಂತ ಹೇಳ್ಬೋದು. ಇದು ತುಂಬ ಎಲ್ಲರೂ ರಿಸಲ್ಟ್ಸ್ ಏನೋ ಅದೇ ನಾವು ಕೊಡ್ತೇವೆ ಅಂತ ಹೇಳಿದ್ಮೇಲೆ, ಅಂದರೆ ನಾವೇನು ಕೊಡ್ತೇವೆ ಅಥವಾ ಈ 20 to 30 ಏಜ್ ಗ್ರೂಪ್ ಇರ್ತಕ್ಕಂಥ ಒಂದು ಚೇಂಜಸ್ ಅಂತ ನಾನು ಏನು ಹೇಳಿದೆ, ಆ ಚೇಂಜಸ್ಸು ಹಾಗೆ ಉಳಿಯುತ್ತಾ ಅನ್ನೋದು ಕೆಲವರ ಪ್ರಶ್ನೆ. ಸೊ ಈ ಥರದ ಫೇಸ್ ಲಿಫ್ಟು, ನೆಕ್ ಲಿಫ್ಟು ಕೆಲವರು ಒಂದು ಮೇ ಬಿ 40s ಯೂಶ್ವಲಿ ಮಾಡಿಸ್ಕೊಳ್ತಕ್ಕಂಥ ಏಜ್ ಗ್ರೂಪ್ ಅಂದರೆ ಬಿಟ್ವೀನ್ 50 to 60 ಅಂತ ಹೇಳ್ಬೋದು. ಬಟ್ ಅರ್ಲಿ ಏಜ್ ಗ್ರೂಪಲ್ಲೂ ಅಂದರೆ ಲೈಕ್ ಆಫ್ಟರ್ 25 to 30 ಇರಬಹುದು, ಅಥವಾ 30+ 40 ರೇಂಜಲ್ಲೂ ಇರಬಹುದು. ಸೊ ಈ ರೀತಿ ಅರ್ಲಿ ಏಜ್ ಗ್ರೂಪಲ್ಲೂ ಕೂಡ ಅವರಿಗೆ ಒಂದು ಸ್ವಲ್ಪ ಚೇಂಜ್, ಸ್ವಲ್ಪ ಅಡ್ವಾನ್ಸ್ ಆದ ತಕ್ಷಣಕ್ಕೆ ರಿವರ್ಸ್ ಮಾಡ್ಕೊಳ್ಬೇಕು, ಬೆಟರ್ ಕಾಣಿಸ್ಬೇಕು ಅನ್ನೋದು ಒಂದು ಇಂಟ್ರೆಸ್ಟ್ ಇರುತ್ತೆ. ಸೊ ಇವಾಗ ನಾವು ಒಂದು ಫೇಸ್ ಲಿಫ್ಟ್ ಅಥವಾ ನಾವು ಯಾವುದೇ ಒಂದು ನೆಕ್ ಲಿಫ್ಟ್ ಪ್ರೊಸೀಜರ್ ಮಾಡಿದಾಗ ಸೊ ಆಲ್ಮೋಸ್ಟ್ ಅವ್ರದ್ದು ಒಂದು 20 to 25 ಇಯರ್ಸ್ ಮೈನಸ್ ಅಂತ ಹೇಳ್ಬೋದು. ಅಂದರೆ ಆ ಒಂದು 50 ಏಜ್ ಗ್ರೂಪಲ್ಲಿ ಇದ್ದವರು ಒಂದು 25 to 30 ಆ ಒಂದು ಏಜಲ್ಲಿ ಅವರು ಹೇಗೆ ಕಾಣಿಸ್ತಾ ಇದ್ರು ಆ ರೀತಿ ಚೇಂಜ್ ಅಥವಾ ಮಾರ್ಪಾಡಾಗುತ್ತೆ ಅಂತ ಒಂದು. ಸೊ ಅಲ್ಲಿಂದ ಅವ್ರಿಗೆ ಏನಾಗುತ್ತೆ, ನಾವು ಒಂದು ಸ್ಮಾಲ್ ಪ್ರೋಗ್ರೆಷನ್ ಇರುತ್ತೆ, ನಾವು ರಿವರ್ಸ್ ಮಾಡಿರ್ತೇವೆ. ಸೊ 50 ಅವರಿಗೆ ಆಲ್ಮೋಸ್ಟ್ 25 to 30 ಏಜ್ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಅಲ್ಲಿಂದ ಮತ್ತೆ ಒಂದು ಸ್ವಲ್ಪ ಮೈನರ್, ಬಿಕಾಸ್ ಆಫ್ ಅದು ಗ್ರಾವಿಟಿ ಅನ್ನೋದು ಕಂಟಿನ್ಯೂಷನ್ ಇರದೇ ಇರುತ್ತೆ. ಸೊ ಅದು ಮತ್ತೆ ಏಜಿಂಗ್ ಪ್ರೋಸೆಸ್ ಸ್ವಲ್ಪ ಇನ್ನೂ ಸ್ಲೈಟಾಗಿ ವೆರಿ ಸ್ಲೋ ಆಗಿ ಅಡ್ವಾನ್ಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಆ ಒಂದು 20 to 30 ಇಯರ್ಸ್ ಮೈನಸ್ ಯಾವಾಗಲೂ ಮೇಂಟೈನ್ ಆಗಿರುತ್ತೆ.
ಸೊ ಅವ್ರಿಗೆ ಒಂದು 75 to 80 ಇಯರ್ಸಲ್ಲಿ ಮೇ ಬಿ ಅರೌಂಡ್ 50 ಇಯರ್ಸ್ ಥರ ಒಂದು ಕಾಣಿಸ್ಕೊಳ್ಬೋದು, ಆ ರೀತಿ ಇರುತ್ತೆ. ಸೊ ಅಂದರೆ ಆ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಒಂದು ಮೇಜರ್ ಶಿಫ್ಟ್ ಆಗುತ್ತೆ, ಶಿಫ್ಟ್ ಆದಮೇಲೆ ವೆರಿ ಸ್ಲೋ ಪ್ರೋಗ್ರೆಸ್ ಇರುತ್ತೆ. ಸೊ ಮತ್ತು ಅವ್ರಿಗೆ ಆ ಏಜ್ ಡಿಫ್ರೆನ್ಸ್ ಮೇಂಟೈನ್ ಆಗಿರುತ್ತೆ. ಸೊ ಇದು ಒಂದು ಅಡ್ವಾಂಟೇಜು. ಓಕೆ, ಅಂದರೆ ಆ ಸರ್ಜರಿ ತುಂಬ ಪೇನ್ಫುಲ್ ಇರುತ್ತಾ, ಮಾರ್ಕ್ಸ್ ಏನಾದರೂ ಕಾಣುತ್ತಾ, ಮೇಂಟೆನೆನ್ಸ್ ಹೇಗೆ? ಇದು ಕಾಂಟ್ರರ್ ಟು ದ ಕಾಮನ್ ಬಿಲೀಫ್, ಅಂದರೆ ಎಲ್ಲರೂ ಬಿಲೀಫ್ ಮಾಡೋದೇನೆಂದರೆ ಈ ಥರ ಸ್ವಲ್ಪ ಪೇನ್ ಇರಬಹುದು ಅಂತ. ಖಂಡಿತ ಇದರಲ್ಲಿ ಪೇನ್ ಭಾಗ ಅಷ್ಟೊಂದು ಇರೋದೇ ಇಲ್ಲ ಇದರಲ್ಲಿ. ಯಾಕಂದರೆ ನಾವು ಇದರಲ್ಲಿ ನೋ ಟೆನ್ಷನ್ ಆ ಒಂದು ಫೇಸ್ ಲಿಫ್ಟ್ ಪ್ರೊಸೀಜರ್ ಅಥವಾ ನಾವು ಡೀಪ್ ಪ್ಲೇನ್ ಫೇಸ್ ಲಿಫ್ಟ್ ಪ್ರೊಸೀಜರ್ ಅನ್ನೋ ಒಂದು ಪ್ರೊಸೀಜರನ್ನು ನಾವು ಮಾಡ್ತಾ ಇರೋದು. ಸೊ ಒಂದು ಹೇಳ್ಬೋದು, ಇದು ಒಂದು ಅಡ್ವಾನ್ಸ್ ಟೆಕ್ನಿಕ್ ಅಂತಲೂ ಕೂಡ ಹೇಳ್ಬೋದು. ಸೊ ಇದರಲ್ಲಿ ನಾವೇನು ಮಾಡ್ತೀವಿ, ಆ ಡೀಪ್ ಟಿಶ್ಯೂಸ್ನ ನಾವು ಆ್ಯಂಕರಿಂಗ್ ಅಂತ ಹೇಳ್ತೀವಿ, ರೀಪೊಸಿಷನಿಂಗ್ ಅಂತೀವಿ. ಸೊ ಆ ರೀತಿ ಮಾಡೋದ್ರಿಂದ ನಾವು ಏನೇ ಒಂದು ಇನ್ಸಿಷನ್ ಮಾಡಿದ್ರೂ ಕೂಡ ಅದರ ಮೇಲೆ ಟೆನ್ಷನ್ ಇರೋದಿಲ್ಲ, ಅಷ್ಟಾಗಿ ಸ್ಕಾರ್ ಉಳಿಯೋದಿಲ್ಲ, ಫ್ಯೂಚರಲ್ಲಿ ಅಷ್ಟಾಗಿ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಮೇನಾಗಿ ಅವ್ರಿಗೆ ಪೇನ್ ಇರೋದಿಲ್ಲ. ಆದರೆ ಮೊದಲ ಒಂದು ಪಾರ್ಟ್ ಏನಂದರೆ ಸ್ವಲ್ಪ ಸ್ವೆಲ್ಲಿಂಗ್ ಇರುತ್ತೆ, ಊತ ಇರುತ್ತೆ. ಅದು ಒಂದು 2 to 3 ವೀಕ್ಸಲ್ಲಿ ಸೆಟ್ಲ್ ಆಗುತ್ತೆ. ಸೊ ಯಾರೇ ಫೇಸ್ ಲಿಫ್ಟ್ ಪ್ರೊಸೀಜರ್ ಮಾಡಿಸ್ಬೇಕು ಅಂದರೆ ಒಂದು 2 to 3 ವೀಕ್ಸ್ ಆಫ್ ಫ್ರಮ್ ದ ವರ್ಕ್ ಇರಬೇಕಾಗಿರುತ್ತೆ, ಅಥವಾ ಸೋಷಿಯಲ್ ಆ್ಯಕ್ಟಿವಿಟೀಸ್ ಇರಬೇಕಾಗುತ್ತೆ. ನಂತರ ಅವ್ರಿಗೆ ರೊಟೀನ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಬಹುದು. ಓಕೆ, ಈಗ ಐಲಿಡ್ ಸರ್ಜರಿ ಅಂತ ಕೂಡ ಇತ್ತೀಚಿನ ದಿನಗಳಲ್ಲಿ ಚಾಲ್ತಿಯಲ್ಲಿದೆ. ಏನಿದು ಐಲಿಡ್ ಸರ್ಜರಿ, ಯಾವ ಥರ ಇದಕ್ಕೆ? ಐಲಿಡ್ ಸರ್ಜರೀಸ್ ಅಂದರೆ ಯೂಶ್ವಲಿ ನಮ್ಮ ಈ ಕಣ್ಣಿನ ಸುತ್ತ ಕೆಲವು ನೆರಿಗೆಗಳು ಅಂತ ಹೇಳ್ಬೋದು, ರಿಂಕಲ್ಸ್ ಅಂತ ಹೇಳ್ಬೋದು, ಅಥವಾ ಲೋರ್ ಐಲಿಡಲ್ಲಿ ಐ ಬ್ಯಾಕ್ಸ್ ಅಂತ ಇರುತ್ತೆ. ಸೊ ಅಂಥವರಿಗೆ ಅದನ್ನು ಕರೆಕ್ಷನ್ಸ್ ಮಾಡೋದಿರ್ಬೋದು, ಅಥವಾ ಲೂಸ್ ಸ್ಕಿನ್ ಇರುತ್ತೆ, ರಿಂಕಲ್ಸ್ ಇರುತ್ತೆ, ಫೋಲ್ಡ್ಸ್ ಇರುತ್ತೆ, ಮತ್ತು ಅದು ಏಜ್ಡ್ ಸೈನ್ಸ್ ಇರುತ್ತೆ. ಸೊ ಅಂಥವ್ರಿಗೆ ಮತ್ತೆ ಕೆಲವರಿಗೆ ಸ್ವಲ್ಪ ಈವನ್ ಅಪ್ಪರ್ ಐಲಿಡಲ್ಲಿ ಸ್ವಲ್ಪ ಫುಲ್ನೆಸ್ ಇರುತ್ತೆ, ಸ್ಮಾಲ್ ಲಂಪ್ಸ್ ಥರ ಇರುತ್ತೆ. ಸೊ ಈ ಥರದ ಯಾವುದೇ ಒಂದು ವೇರಿಯೇಷನ್ಸ್ ಇದ್ದರೆ ಆ ಒಂದು ವೇರಿಯೇಷನ್ಸ್ ಏಜ್ಡ್ ಸೈನ್ಸ್ ಇರ್ಬೋದು, ಅಥವಾ ಒಂದು ಫುಲ್ನೆಸ್ ಅಥವಾ ಎಂಟಿನೆಸ್ ಇರಬಹುದು. ಈ ಕರೆಕ್ಷನ್ಗಳನ್ನು ಮಾಡೋದಕ್ಕೆ ನಾವು ಬ್ಲೆಫರೋಪ್ಲಾಸ್ಟಿ ಅಥವಾ ಐಲಿಡ್ ಸರ್ಜರೀಸ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ಅವ್ರಿಗೆ ನಾವು ಬೆನಿಫಿಟನ್ನು ಮಾಡ್ಬೋದು. ಕಲರ್ ಚೇಂಜಸ್ ಮಾಡ್ಕೊಳ್ಬೋದು, ಆ ಥರದ್ದೆಲ್ಲ ಮಾಡಬಹುದಾ? ಇಲ್ಲ, ಕಲರ್ ಚೇಂಜಸ್ ಅಂತಲ್ಲ. ಸೊ ಅವರಿಗೆ ಆ ಒಂದು ಯೂತ್ಫುಲ್ ಅಪಿಯರೆನ್ಸ್ ಅಥವಾ ನಾರ್ಮಲ್ ಹೆಲ್ತಿ ಅಪಿಯರೆನ್ಸ್, ಅಂದರೆ ಕಾಂತಿ ಕಳ್ಕೊಂಡಿರೋಂಥ ಆ ಒಂದು ಅವರಿಗೆ ರಿಂಕಲ್ಸ್, ಫೋಲ್ಡ್ಸ್ ಅದನ್ನು ಕರೆಕ್ಷನ್ ಆಗುತ್ತೆ ಅಥವಾ ಟೈಟನಿಂಗ್ ಆಗುತ್ತೆ, ನಾರ್ಮಲ್ ಆಗುತ್ತೆ ಅಂತ ಹೇಳ್ಬೋದು. ವೀಕ್ಷಕರು, ಇನ್ನು ಯಾವ ಥರದೆಲ್ಲ ಫೇಶಿಯಲ್ ಕಾಸ್ಮೆಟಿಕ್ ಸರ್ಜರಿಗಳಿದೆ ಈ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ದಿನ ಸಂಚಿಕೆಯಲ್ಲಿ ಫೇಶಿಯಲ್ ಕಾಸ್ಮೆಟಿಕ್ ಸರ್ಜರಿ ಬಗ್ಗೆ ಮಾತನಾಡ್ತಾ ಇದ್ವಿ. ಕರ್ಲ್ಸ್ ಅಂಡ್ ಕರ್ಲ್ಸ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಆಗಲೇ ಸುಮಾರು ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಈಗ ಲಿಪ್ ಸರ್ಜರಿ ಕೂಡ ನಾವು ನೋಡ್ತಾ ಇದ್ವಿ. ಲಿಪ್ ತುಂಬ ದೊಡ್ಡದಾಗಿ ಮಾಡ್ಕೊಳ್ಳುವಂಥದ್ದು, ಅಥವಾ ಪುಟ್ಟದಾಗಿ ಮಾಡ್ಕೊಳ್ಳೋದು, ಅಥವಾ ರೀಶೇಪಿಂಗ್ ಮಾಡ್ಕೊಳ್ಳೋದು, ಅಥವಾ ಕಲರ್ ಕೊಡುವಂಥದ್ದು ಹೆಚ್ಚಾಗಿ ನಾವು ಕೇಳ್ತಾ ಇದ್ದೀವಿ. ಸೊ ನ್ಯಾಚುರಲ್ ಆಗಿ ಕಾಣಬೇಕು ಅಂತ ಕೂಡ ತುಂಬ ಜನ ಆಸೆ ಪಡ್ತಾರೆ. ಯಾವ್ಯಾವ ಥರ ಸರ್ಜರಿಗಳಿದೆ ಇದಕ್ಕೆ? ನಾವು ಲಿಪ್ ಅಂತ ನೋಡಿದಾಗ ಒನ್ಸ್ ಅಗೇನ್ ಲಿಪ್ ರೀಶೇಪಿಂಗ್ ಅಂತ ನಾವು ಮೊದಲನೇದಾಗಿ ಹೇಳ್ಬೋದು. ಸೊ ಕೆಲವರಿಗೆ ಲಿಪ್ಸ್ ಸ್ವಲ್ಪ ತುಂಬ ದಪ್ಪ ಇರುತ್ತೆ. ಸೊ ಅವರಿಗೆ ದಪ್ಪ ಇರೋದನ್ನು ನಾವು ಲಿಪ್ ರಿಡಕ್ಷನ್ ಅಂತ ಮಾಡೋದಿರುತ್ತೆ. ಆ ದಪ್ಪನ ನಾವು ಕಡಿಮೆ ಮಾಡುವಂಥದ್ದು ಒಂದು ವಿಚಾರ ಇರುತ್ತೆ. ಸೊ ಇದರ ಒನ್ಲಿ ನಾವು ದಪ್ಪನ ಕಡಿಮೆ ಮಾಡೋದು ಅಥವಾ ತೆಳುವಿದ್ರೆ ದಪ್ಪ ಮಾಡುವಂಥ ವಿಚಾರ ಜೊತೆಯಲ್ಲಿ ಅವರಿಗೊಂದು ಪ್ರಾಪರ್ ಶೇಪ್ ಅನ್ನೋದು ಕೂಡ ಇರುತ್ತೆ. ಅದರಲ್ಲಿ ಫಸ್ಟ್ ಆಫ್ ಆಲ್ ಒಂದು ಪ್ರಪೋರ್ಷನ್ ಅಂತ ಹೇಳಿದ್ರೆ ಅಪ್ಪರ್ ಲಿಪ್ ಏನಿರುತ್ತೆ 1/3 ಆಫ್ ದ ಲೋವರ್ ಲಿಪ್ ಅಂತ ಇರುತ್ತೆ. ದಿಸ್ ಇಸ್ ನಾರ್ಮಲ್ ಪ್ರಪೋರ್ಷನ್. ಸೊ ಅದೇ ರೀತಿ ಅದು ಯಾವ ಶೇಪಲ್ಲಿ ಇರಬೇಕು ಅಂದರೆ ಇದು ಒಂದು ಟೇಪರ್ ಆಗಬೇಕು, ಸೆಂಟ್ರಲ್ಲಿ ಸ್ವಲ್ಪ ಫುಲ್ನೆಸ್ ಇರಬೇಕು, ಮತ್ತು ಇಲ್ಲಿ ವೈಟ್ ರೋಲ್ ಅಂತ ಇರುತ್ತೆ ಅದು ಫುಲ್ನೆಸ್ ಇರಬೇಕು. ಸೊ ಅಥವಾ ಈ ಥರದ ಒಂದು ಕೆಲವು ಏನು ಸ್ಪೆಸಿಫಿಕೇಶನ್ಸ್ ಏನಿದೆ, ಸೊ ಆ ರೀಶೇಪಿಂಗ್ ಪಾರ್ಟ್ ಅದು. ಸೊ ಆ ಒಂದು ವಾಲ್ಯೂಮನ್ನು ವೇರಿಯೇಷನ್ಸ್ ಮಾಡುವಂಥದ್ದು, ಇನ್ನೊಂದು ರೀಶೇಪಿಂಗನ್ನು. ಸೊ ಈ ಥರದ ಒಂದು ವಿಚಾರಗಳು ನಾವು ಈ ಕಾಂಬಿನೇಷನ್ ಪ್ರೊಸೀಜರಲ್ಲಿ ಅಥವಾ ಲಿಪ್ ಆಗ್ಯುಮೆಂಟೇಷನ್ ಇನ್ಕ್ರೀಸ್ ಮಾಡುವಂಥದ್ದು, ಲಿಪ್ ರಿಡಕ್ಷನ್ ಅಂದರೆ ವಾಲ್ಯೂಮ್ ಕಡಿಮೆ ಮಾಡುವಂಥದ್ದು, ಮತ್ತು ರೀಶೇಪಿಂಗ್, ಈ ರೀತಿ ಒಂದು ಆ ಪ್ರೊಸೀಜರ್ಗಳನ್ನು. ಮತ್ತು ಸ್ಪೆಸಿಫಿಕ್ ಟು ದ ಜೆಂಡರ್ ಅಂದರೆ ಮೇಲ್ಗೆ ಒಂಥರ ಡಿಫರೆನ್ಸ್ ಇರುತ್ತೆ, ಆ ಫೀಮೇಲ್ಸ್ಗೆ ಕೆಲವೊಂದು ವ್ಯತ್ಯಾಸಗಳಿರುತ್ತದೆ. ಸೊ ಅದರ ಜೊತೆಯಲ್ಲಿ ತಮಗೆ ಇಷ್ಟವಾದ ಒಂದು ಕೆಲವು ಶೇಪ್ಗಳನ್ನು ಕೂಡ ಅವರು ಅದನ್ನು ಇಂಟ್ರೆಸ್ಟ್ ಇದ್ದಲ್ಲಿ ಮತ್ತು ಅದು ಸೇಫ್ ಇದ್ದಲ್ಲಿ ನಾವು ಮಾತ್ರ ಅದನ್ನು ಮಾಡಲಾಗುತ್ತೆ. ಸೊ ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ, ನಮಗೆ ಈ ರೀತಿ ಒಂದು ಶೇಪ್ ಇದ್ರೆ ನಮಗೆ ಬೆಟರ್, ನಮಗೆ ಇಂಟ್ರೆಸ್ಟ್ ಅಂತ. ಸೊ ಆ ರೀತಿ ಒಂದು ಕಂಟ್ರೋಲ್ ಇರುತ್ತೆ. ಸೊ ಈ ಲಿಪ್ ರೀಶೇಪಿಂಗ್ ಕೂಡ ಈ ರೀತಿ ನಾವು ಮಾಡಬಹುದಾಗಿರುತ್ತೆ. ಜಾ ಲೈನ್ ಡೆಫಿನಿಷನ್ ಮತ್ತು ಈಗ ಬಕಲ್ ಫ್ಯಾಟ್ ರಿಮೂವಲ್ ನಾವು ಹೆಚ್ಚಾಗಿ ಕೇಳ್ಪಡ್ತಾ ಇದ್ವಿ. ಯಾವ ಥರ ಸರ್ಜರೀಸ್ ಇದು ಆಲ್ಮೋಸ್ಟ್ ಒಂದು ಟ್ರೆಂಡ್ ಅಂತ ಹೇಳ್ಬೋದು. ಕೆಲವರಿಗೆ ಮೆಜಾರಿಟಿ ಅವ್ರಿಗೊಂದು ಕೇಳುವಂಥದ್ದು ಈ ಜಾ ಲೈನ್ ಸ್ವಲ್ಪ ವಿ ಶೇಪಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅಫ್ಕೋರ್ಸ್ ಅದೇ ಯೂತ್ಫುಲ್ ಶೇಪ್ ಅನ್ನೋದು ಅದು ವಿ ಶೇಪ್ ಅಂತ ಹೇಳಿ. ಸೊ ಆ ಒಂದು ವಿ ಶೇಪ್ ಬರಲಿಕ್ಕೆ ನಾವು ಒಂದು 2-3 ಟೆಕ್ನಿಕ್ಗಳ ಮೂಲಕ ನಾವು ಅಚೀವ್ ಮಾಡ್ಬೋದಾಗಿರುತ್ತೆ. ಸೊ ಮೊದಲನೇದಾಗಿ ಈ ಫೇಸ್ ಲಿಫ್ಟ್ ಆ್ಯಂಡ್ ಡೀಪ್, ದಟ್ ಇಸ್ ಅ ಡೀಪ್ ಪ್ಲೇನ್ ಫೇಸ್ ಲಿಫ್ಟ್ ಅನ್ನೋ ಒಂದು ಪ್ರೊಸೀಜರು. ಅದೇ ರೀತಿ ನಾವು ಡೀಪ್ ನೆಕ್ ಲಿಫ್ಟ್ ಅನ್ನೋ ಒಂದು ಪ್ರೊಸೀಜರ್ಗಳ ಮೂಲಕ ಇಲ್ಲಿ ಕೆಳಗಡೆ ಹಾಲೋ ಇರುತ್ತೆ, ಇಲ್ಲಿ ಫುಲ್ನೆಸ್ ಇರುತ್ತೆ, ಟೈಟನಿಂಗ್ ಇರುತ್ತೆ,
ಮತ್ತೆ ಜಾ ಲೈನ್ ಡೆಫಿನೇಷನ್ ಅಂದ್ರೆ ಒಂದು ಫೀಮೇಲ್ಸ್ ಅಲ್ಲಿ ಸ್ಮಾಲ್ ಕರ್ವ್ ಇರುತ್ತೆ, ಈ ತರ ವೆರಿ ಜೆಂಟಲ್ ಕರ್ವ್ ಇರುತ್ತೆ ಅದರಲ್ಲಿ. ಸೊ ಆ ತರದ ಒಂದು ಕರ್ವ್ ಅನ್ನ ನಾವು ಕೊಡ್ಬೋದಾಗಿರುತ್ತೆ. ಮತ್ತೆ ಇನ್ಕಂಟಿನ್ಯೂಟಿ ಅಂತೀವಿ, ಅಂದ್ರೆ ಸ್ಟ್ರೈಟ್ ಲೈನ್ ಇರುತ್ತೆ, ಯಾವುದು ಡಿಪ್ರೆಷನ್ಸ್ ಇರೋದಿಲ್ಲ, ಒಂದು ಸ್ಟ್ರೈಟ್ ಆಗಿರುತ್ತೆ ಮತ್ತು ಜೆಂಟಲ್ ಕರ್ವ್ ಇರುತ್ತೆ. ಸೊ ಮತ್ತೆ ಇಲ್ಲಿ ಆಂಗಲ್ ಕೂಡ ಒಂದು ನಾರ್ಮಲ್ ಆಗಿರಬೇಕು ಅನ್ನೋದಿರುತ್ತೆ. ಸೊ ಅದೇ ರೀತಿ ನಾವು ಮೇಲ್ಸ್ಗೆ ನೋಡಿದಾಗ ನಾವು ಸ್ಕ್ವೇರ್ ಫೇಸ್ ಅಂತ ಹೇಳ್ತೇವೆ. ಸೊ ಅವರಿಗೆ ಅಗತ್ಯಕ್ಕೆ ತಕ್ಕ ಹಾಗೆ ಆ ಒಂದು ಮಾಡಿಫಿಕೇಶನ್ ಜಾ ಲೈನ್ ಡೆಫಿನೇಷನ್ ಅನ್ನ ಡೆಫಿನೆಟ್ಲಿ ಒಂದು ಈ ಫೇಸ್ ಲಿಫ್ಟ್ ನೆಕ್ ಲಿಫ್ಟ್ ಪ್ರೊಸೀಜರ್ ಮತ್ತೆ ಇಲ್ಲಿ ಸ್ವಲ್ಪ ವಾಲ್ಯೂಮ್ ಆ್ಯಡ್ ಮಾಡೋದಿರುತ್ತೆ, ಅಂದ್ರೆ ಲೈಕ್ ಫ್ಯಾಟ್ ಗ್ರಾಫ್ಟಿಂಗ್ ಅಂತ, ಅಥವಾ ಇಲ್ಲಿ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡೋದಾಗಿರುತ್ತೆ. ಸೊ ಆ ಒಂದು ಶ್ಯಾಡೋಗೆ ಅಥವಾ ನಾವು ಡಿಪ್ರೆಷನ್ ಅಂತ ನಾವು ಹೇಳೋದಕ್ಕೆ, ಸೊ ಅದನ್ನು ನಾವು ಲೈಪೋಸೆಕ್ಷನ್ ಮೂಲಕ ಅಚೀವ್ ಮಾಡ್ಬೋದು. ಈ ರೀತಿ ಕಾಂಬಿನೇಷನ್ ಅಲ್ಲಿ ಫೈನಲಿ ಆ ನ್ಯಾಚುರಲ್ ರಿಸಲ್ಟ್ಸ್ ಅನ್ನು ನಾವು ಅಚೀವ್ ಮಾಡ್ಬೋದಾಗಿರುತ್ತೆ. ಸೊ ಬಕ್ಕಲ್ ಪ್ಯಾಡ್ ಅಂತ ಹೇಳಿದ್ರೆ ಈ ಒಂದು ಚೀಕಲ್ಲಿ ಫುಲ್ನೆಸ್ ಇರುತ್ತೆ ಅವರಿಗೆ, ಆ ಚೀಕಲ್ಲಿ ಅಂದ್ರೆ ನಾವು ಚಬ್ಬಿ ಚೀಕ್ಸ್ ಅಂತ ಕೂಡ ಹೇಳ್ತೇವೆ. ಸೊ ಅವರಿಗೆ ಆ ಒಂದು ಸ್ವಲ್ಪ ನಾರ್ಮಲ್ ಚೀಕ್ಸ್ ಒಂದು ಶೇಪ್ ಬೇಕಾಗಿರುತ್ತೆ. ಇಲ್ಲಿ ಸ್ವಲ್ಪ ಕೆಳಗಡೆ ಸ್ವಲ್ಪ ನಾರ್ಮಲ್ ಸ್ವಲ್ಪ ಒಳಗಡೆ ಇರುತ್ತೆ, ಆದರೆ ಆ ಒಂದು ಫುಲ್ನೆಸ್ ಇದ್ದಾಗ ಒಂದು ಲ್ಯಾಟ್ರಲ್ ಚೀಕ್ ಅಂತ ಹೇಳ್ತೀವಿ, ಈ ಮೌತಿನ ಒಂದು ಈ ಕಡೆ ಒಂದು ಸೈಡ್ಗೆ ನೋಡಿದಾಗ, ಸೊ ಅದನ್ನು ನಾವು ಐಡೆಂಟಿಫೈ ಮಾಡಿದಾಗ, ಸೊ ಅವರಿಗೆ ಅವಶ್ಯಕತೆ ಇದ್ದಲ್ಲಿ ನಾವು ಈ ಬಕ್ಕಲ್ ಪ್ಯಾಡ್ ಆಫ್ ಫ್ಯಾಟ್ ರಿಮೂವಲ್ ಕೂಡ ಮಾಡೋದ್ರಿಂದ ನಾವು ಚಿಸಲ್ಡ್ ಲುಕ್ ಅಂತ ಹೇಳ್ಬೋದು, ಅಥವಾ ನಾವು ಜಾ ಲೈನ್ ಡೆಫಿನೇಷನ್ ಕೂಡ ಅನುಕೂಲ ಆಗುತ್ತೆ. ಒಂದು ವೆರಿ ಸ್ಮಾಲ್ ಇನ್ಸಿಷನ್ ಇಂದ ಒಳಗಡೆ ಬಾಯಿ ಒಳಗಡೆಯಿಂದ ನಾವು ತೆಗೆಯುವಂಥದ್ದು ಇರುತ್ತೆ. ಸೊ ಹಾಗಾಗಿ ಅವರಿಗೆ ಒಂದು ಫೇಶಿಯಲ್ ಡೆಫಿನೇಷನ್ ಅವರಿಗೆ ಅಥವಾ ಜಾ ಲೈನ್ ಡೆಫಿನೇಷನ್ ಸಿಗುತ್ತೆ. ಚಿನ್ ಇಂಪ್ಲಾಂಟ್ ಸರ್ಜರಿ ಕೇಳ್ತಾ ಇದ್ವಿ ಹೆಚ್ಚಾಗಿ, ಏನು ಯಾವ ಥರ ಆಯಿತು? ಚಿನ್ ಇಂಪ್ಲಾಂಟ್ಸ್ ಅಂದರೆ ಇವರಿಗೆ ಕೆಲವರಿಗೆ ಫೇಸಲ್ಲಿ ಏನಾಗಿರುತ್ತೆ ಅಂದರೆ ಚಿನ್ಸ್ ಅಷ್ಟು ಡೆವಲಪ್ ಆಗಿರೋದಿಲ್ಲ. ಸೊ ಅದಕ್ಕೆ ನಾವು ಮೈಕ್ರೋಜೆನಿಯಾ ಅಂತ ಹೇಳ್ತೇವೆ. ಸೊ ಅವರಿಗೆ ಕೆಲವ್ರಿಗೆ ಏನಂತ ಅವ್ರಿಗೆ ಅನಿಸ್ತಾ ಇರುತ್ತೆ ಅಂದರೆ ಅವರಿಗೆ ಮುಖನೇ ಬೇರೆ ಪ್ರಪೋರ್ಷನ್ಸ್ ಜಾಸ್ತಿ ಇದೆ, ಇದು ಜಾಸ್ತಿ ಇಲ್ಲ ಅನ್ನೋದು ಒಂದು ವಿಚಾರಕ್ಕೆ ಇರ್ತದೆ. ಸೊ ಆ ಒಂದು ಇವಾಗ ನಾವು ಫೇಸಲ್ಲಿಂದ ಬ್ಯೂಟಿ ಲೈಸ್ ಇಂದ ಪ್ರಪೋರ್ಷನ್ಸ್ ಅಂತ ಹೇಳ್ತೇವೆ. ಸೊ ಅವರಿಗೆ ಮೂಗು ನಾರ್ಮಲ್ ಲೆವೆಲಲ್ಲಿ ಇರುತ್ತೆ ಅಥವಾ ಪ್ರಪೋರ್ಷನಲ್ಲಿ ಇರುತ್ತೆ, ಅಪ್ಪರ್ ಹಾಫ್ ಆಫ್ ದ ಫೇಸ್ ನಾರ್ಮಲ್ ಇರುತ್ತೆ, ಆದರೆ ಚಿನ್ ಮಾತ್ರ ಸ್ವಲ್ಪ ಒಳಗಡೆ ಇರುತ್ತೆ, ಅಥವಾ ಇನ್ ಕಾಂಬಿನೇಷನ್ ಕೂಡ ಇರಬಹುದು. ಅಂದರೆ ಫೇಸ್ ಮೂಗು ಜಾಸ್ತಿ ಇದು ಒಳಗಡೆ ಇರಬಹುದು. ಸೊ ಆವಾಗ ನಾವು ಮೂಗನ್ನು ಕಡಿಮೆ ಮಾಡುವಂಥದ್ದು, ಸೊ ಅಥವಾ ಇಲ್ಲಿ ಅದಕ್ಕೊಂದು ಪ್ರಾಪರ್ ಶೇಪ್ ಕೊಡೋದು, ಪ್ರಪೋರ್ಷನ್ ಕಡಿಮೆ ಮಾಡುವಂಥದ್ದು. ಸೊ ಹಾಗೆ ಇಲ್ಲಿ ಇಂಪ್ರೂವ್ ಮಾಡ್ತೇವೆ ಚಿನ್ನನ್ನು. ಸೊ ಅದಕ್ಕೆ ನಾವು ಮುಂದ್ಗಡೆ ನಾರ್ಮಲ್ ಒಂದು ಟ್ರಯಾಂಗ್ಯುಲರ್ ಶೇಪ್ ಅಥವಾ ಒಂದು ಪ್ರಾಪರ್ ಚಿನ್, ಆ ಒಂದು ಕೂಡ ಈ ಚಿನ್ ಇಂಪ್ಲಾಂಟ್ ಮೂಲಕ ವೆರಿ ಸ್ಮಾಲ್ ಇನ್ಸೇಷನ್, ಅದು ಹಿಡನ್ ಅಂತ ಹೇಳ್ಬೋದು, ಕಾಣಿಸೋದಿಲ್ಲ, ಗೊತ್ತಾಗಲ್ಲ. ಸೊ ಆ ಒಂದು ಪರ್ಮನೆಂಟ್ ಆಗಿ ಒಂದು ಪ್ರಾಪರ್ ಒಂದು ಬ್ಯಾಲೆನ್ಸ್ಡ್ ಫೇಶಿಯಲ್ ಪ್ರಪೋರ್ಷನ್ ಅನ್ನು ನಾವು ಈ ಚಿನ್ ಇಂಪ್ಲಾಂಟ್ ಮೂಲಕ ಕೊಡ್ಬೋದು. ಇದು ಆಟೋಪ್ಲಾಸ್ಟಿ ಸರ್ಜರಿ ಅಂತಂದ್ರೆ ಯಾರಿಗೆ ಮಾಡಲಾಗುತ್ತೆ? ಈ ಓಟೋಪ್ಲಾಸ್ಟಿ ಸರ್ಜರಿ ಅಂದರೆ ಈ ಕಿವಿಯ ಒಂದು ಆಲ್ಮೋಸ್ಟ್ ಪ್ರಾಮಿನೆಂಟ್ ಇಯರ್ಸ್ ಅಂತ ಹೇಳ್ತೇವೆ. ಸೊ ಕೆಲವರಿಗೆ ಮುಂದ್ಗಡೆ ಬಂದಿರುತ್ತೆ ಅಥವಾ ಸ್ವಲ್ಪ ದೊಡ್ಡದಾಗಿರ್ತದೆ. ಸೊ ಮುಂದ್ಗಡೆ ಬಂದಿರೋರಿಗೆ ಸ್ವಲ್ಪ ಅದನ್ನು ಹಿಂದ್ಗಡೆ ಹೋದ್ರೆ ನೀಟಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ಅಂತ. ಸೊ ಅನೇಕ ಒಂದು ಅವ್ರಿಗೆ ಕೂಡ ಒಂದು ಅಡ್ವರ್ಸ್ ಅಥವಾ ಟೀಕೆಗಳು ಅಥವಾ ಅಂತ ಹೇಳ್ಬೋದು. ಸೊ ಅಂಥವ್ರಿಗೆ ಕೂಡ ನಾವು ಈ ಓಟೋಪ್ಲಾಸ್ಟಿ ಅನ್ನೋ ಪ್ರೊಸೀಜರ್ ಮೂಲಕ, ಅಂದರೆ ಕಿವಿಯ ಹಿಂಬದಿಯಲ್ಲಿ ಒಂದು ಸಣ್ಣ ಇನ್ಸಿಷನ್ ಮಾಡಿಕೊಂಡು ಆ ಕಿವಿಯನ್ನು ನಾರ್ಮಲ್ ಒಂದು ಶೇಪ್ ಮತ್ತು ನಾರ್ಮಲ್ ಒಂದು ಆ್ಯಂಗಲ್ ಅಂತ ಹೇಳ್ಬೋದು. ಸೊ ಅದನ್ನು ನಾವು ಓಟೋಪ್ಲಾಸ್ಟಿ ಪ್ರೊಸೀಜರ್ ಮೂಲಕ ಕೊಡ್ಬೋದಾಗಿರುತ್ತೆ. ಇನ್ನು ಮುಖದಲ್ಲಿ ಎಷ್ಟೇ ನ್ಯೂನ್ಯತೆಗಳಿದ್ರೂ ಕೂಡ, ಅಂದರೆ ಹೇರ್ ಒಂದು ತುಂಬ ಚೆನ್ನಾಗಿದೆ, ತುಂಬ ಯಂಗಾಗಿ ಕಾಣ್ತಾರೆ ಅಂತ ನಾವು ಕೇಳ್ಪಟ್ಟಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಹೇರ್ ಫಾಲ್ ಸಮಸ್ಯೆ ಅಥವಾ ಬಾಲ್ಡ್ನೆಸ್ ವೆರಿ ಕಾಮನ್ ಅಂತ ಹೇಳ್ಬೋದು. ಸೊ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಕೂಡ ಇತ್ತೀಚಿನ ದಿನದಲ್ಲಿ ಚಾಲ್ತಿಯಲ್ಲಿದೆ, ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಳ್ಳಿ. ಅಂದರೆ ಫೇಶಿಯಲ್ ಕಾಸ್ಮೆಟಿಕ್ ಸರ್ಜರಿ ಅಂದರೆ ಓನ್ಲಿ ನಾವು ಫೇಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೇವೆ, ಬಟ್ ಹೇರ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಲೈಕ್ ದೇರ್ ಫೇಸ್ ಪ್ರಪೋರ್ಷನ್ಸ್ ಅಂತ ಹೇಳ್ಬೋದು, ಅಥವಾ ಬ್ಯೂಟಿ ಅಂತ ಹೇಳ್ಬೋದು. ಅದು ಮೇ ಬಿ ಸ್ಕಾಲ್ಪಲ್ಲಿ ಇರ್ಬೋದು. ಸ್ಕಾಲ್ಪಲ್ಲೂ ಕೂಡ ನಾವು ಅದನ್ನು ಸ್ಕಾಲ್ಪ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಾಗುತ್ತೆ, ಮೇಲ್ಸ್ಗೆ ಮತ್ತು ಫೀಮೇಲ್ಸ್ಗೆ ಇಬ್ರಿಗೂ ಕೂಡ ಮಾಡಲಾಗುತ್ತೆ. ಇನ್ನು ಮೇಲ್ಸ್ಗೆ ಕೆಲವರಿಗೆ ಮುಸ್ಟ್ಯಾಶ್ ಅಥವಾ ಬಿಯರ್ ಟ್ರಾನ್ಸ್ಪ್ಲಾಂಟೇಷನ್ ರಿಕ್ವೈರ್ಮೆಂಟ್ ಇರ್ಬೋದು. ಸೊ ಕೆಲವರು ಬೆಳವಣಿಗೆ ಸರಿ ಆಗಿಲ್ಲ ಅಂತ ಸಂದರ್ಭದಲ್ಲಿ ಅದನ್ನು ಈ ಟ್ರಾನ್ಸ್ಪ್ಲಾಂಟೇಷನನ್ನು ಮಾಡಬಹುದು. ಇನ್ನು ಫೀಮೇಲ್ಸ್ಗೆ ಐಬ್ರೋಸ್ ಸ್ವಲ್ಪ ತಿನ್ನಾಗಿದೆ, ನಮಗೆ ತಿಕ್ಕಾಗಿದ್ರೆ ಚೆನ್ನಾಗಿರುತ್ತೆ. ಆ ಶೇಪ್ ಜೊತೆಯಲ್ಲಿ ಥಿಕ್ನೆಸ್, ಆ ಒಂದು ಫುಲ್ನೆಸ್ ಇದ್ರೂ ಕೂಡ ಚೆನ್ನಾಗಿರುತ್ತೆ, ಒಂದು ನ್ಯಾಚುರಲ್ ಅಪಿಯರೆನ್ಸ್ ಇರುತ್ತೆ ಅನ್ನೋದು ಇರುತ್ತೆ. ಸೊ ಅವ್ರಿಗೂ ಕೂಡ ನಾವು ಈ ಐಬ್ರೋ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಮಾಡ್ಬೋದು. ಸೊ ಹಾಗಾಗಿ ಈ ರೀತಿಯ ಒಂದು ಏನೆಲ್ಲ ಏರುಪೇರುಗಳಿರಬಹುದು, ಹೇರಲ್ಲಿರ್ಬೋದು ಅಥವಾ ಯಾವುದೇ ಒಂದು ಮುಖದ ಪಾರ್ಟ್ಸಲ್ಲಿ ಇರ್ಬೋದು. ಸೊ ಆ ಒಂದು ಸ್ಮಾಲ್ ಡಿಫರೆನ್ಸ್ ಇರ್ಬೋದು ಅಥವಾ ಮೇಜರ್ ಡಿಫರೆನ್ಸ್ ಇರ್ಬೋದು. ಸೊ ಈ ಎಲ್ಲ ಥರದ ವಿಷಯಗಳನ್ನು ನಾವು ಅಟೆಂಡ್ ಮಾಡೋದ್ರಿಂದ ಆ ಒಂದು ಓವರ್ ಆಲ್ ಒಂದು ಅಂದರೆ ನಾವು ಫೇಸ್ ಮತ್ತು ನೆಕ್ ಒಂದು ಯೂನಿಫಾರ್ಮ್ ಆಗಿ ಏಜ್ಡ್ ನಾವು ಡಿಫ್ರೆನ್ಸನ್ನು ಕೊಡಬೇಕು. ಓನ್ಲಿ ಮಿಡ್ ಫೇಸ್ ಮಾತ್ರ ನಾವು ಟೈಟನಿಂಗ್ ಮಾಡ್ತೇವೆ, ಈ ಅಪ್ಪರ್ ಫೇಸ್ ಹಾಗೆ ಬಿಡ್ತೇವೆ ಅಂತಲ್ಲ. ಪ್ರತಿಯೊಂದು ಪಾರ್ಟನ್ನು ಕೂಡ ನಾವು ಅನಲೈಸ್ ಮಾಡಿ ಆ ಒಂದು ಸ್ಮೂತಾಗಿ ನಾವು ಒಂದು ಏಜ್ ಡಿಫ್ರೆನ್ಸ್ ಕೊಟ್ಟಾಗ್ಲೇ ನಾವು ಅವರಿಗೆ ಓವರಾಲ್ ಒಂದು ಫೇಶಿಯಲ್ ರೆಜ್ಯುವಿನೇಷನ್ ಅಂತ ನಾವು ಹೇಳ್ಬೋದು ಇದನ್ನು. ಆ ರೀತಿ ಈಗ ಕಾಸ್ಮೆಟಿಕ್ ಚಿಕಿತ್ಸೆಗೆ ಒಳಗಾಗಬೇಕು ಅಥವಾ ನಿಮ್ಮ ಹತ್ರ ಬರಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ, ಸೊ ಪ್ರಮುಖವಾಗಿ ಅಂದರೆ ಬೇಸಿಕ್ ಆಗಿ ಏನೇನು ಅಂಶಗಳನ್ನ ಅವರು ನೆನಪಲ್ಲಿ ಇಟ್ಕೊಂಡು ಅಥವಾ ಮನದಟ್ಟು ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ?
ಮೊದಲನೇದಾಗಿ ಯಾರಿಗೇ ಆಗಲಿ ಅವರ ರಿಕ್ವೈರ್ಮೆಂಟನ್ನು ಸ್ವಲ್ಪ ಭಾಳ ಕ್ಲಾರಿಟಿ ಇರಬೇಕು. ಸೊ ಕೆಲವರು ಬಂದು ಹೇಳ್ತಾರೆ ನನಗೆ ಫೇಸಲ್ಲಿ ನೀವೇನೆಲ್ಲ ಇಂಪ್ರೂವ್ ಮಾಡ್ಬೋದು ಅದನ್ನು ಮಾಡಿ ಅಂತ. ಸೊ ಅದು ಒಂದು ಸರಿಯಾದ ರೀತಿ ಅಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವರಿಗೆ ಏನು ಬೇಕು ಬೇಡ ಆ ನ್ಯೂನತೆಗಳು ಅವ್ರ ಬಗ್ಗೆ ಸರಿಯಾದ ಅವ್ರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಅದನ್ನು ನಮ್ಮ ಹತ್ರ ಡಿಸ್ಕಸ್ ಮಾಡಿದಾಗ ಇನ್ನು ಹೆಚ್ಚಿನ ಮಾಹಿತಿ ಕೊಟ್ಟು ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಮತ್ತೆ ಅವ್ರಿಗೊಂದು ಸರಿಯಾದ ರಿಸಲ್ಟ್ಸನ್ನು ಕೂಡ ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಗಿರೀಶ್ ಅವರ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿದೆ, ನೋಟ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರ್ಲ್ಸ್ ಅಂಡ್ ಕರ್ವ್ಸ್ ಕಾಸ್ಮೆಟಿಕ್ ಸರ್ಜರಿ ಸೆಂಟರ್, ನಂಬರ್ 760/15, 5ನೇ ಮುಖ್ಯ ರಸ್ತೆ, 8ನೇ ಕ್ರಾಸ್, MC ಲೇಔಟ್, ವಿಜಯನಗರ, ಬೆಂಗಳೂರು 560040. ವೆಬ್ಸೈಟ್ ಅಡ್ರೆಸ್ www.curlsandcurves.com. ದೂರವಾಣಿ ಸಂಖ್ಯೆ 8088400400. ಮತ್ತೊಂದು ಸಂಖ್ಯೆ 9448571216. ಇದುವೇ ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.